ನಮಸ್ಕಾರ. ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರೈತರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತಂತೇಳಿ ನಾನು ನನ್ನ ಕವನದ ಶೀರ್ಷಿಕೆ ದುಡಿಮೆಯೇ ಸಾಕ್ಷಾತ್ಕಾರ. ದುಡಿಮೆಯೇ ಸಾಕ್ಷಾತ್ಕಾರ. ನಮ್ಮ ರೈತರ ಬಗ್ಗೆ ನಾವು ಸಾಕಷ್ಟು ಕವನ, ಪ್ರಬಂಧ, ಕತೆ ಎಲ್ಲವನ್ನೂ ಕೇಳಿದ್ದೇವೆ. ಸರ್ಕಾರ ಕೊಡ್ತಕ್ಕಂಥ ಆಶ್ವಾಸನೆಗಳನ್ನೂ ಕೇಳಿದ್ದೇವೆ. ಅವ್ರು ಇನ್ಯಾವುದಕ್ಕೂ ಬೇಡ ಅನ್ನುವ ಭಾವನೆ ಅವರಲ್ಲಿ ಕಾಡ್ತಾ ಇರ್ತದೆ. ಯಾಕೆಂದರೆ ಅವರಿಗೆ ಆಶ್ವಾಸನೆಗಳನ್ನು ಕೊಡ್ತಾರೆ. ಬ್ಯಾಂಕ್ನಾಗೆ ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ, ಬಡ್ಡಿ ಹಾಕ್ತಾರೆ. ಸಾಲ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಕಳಿಸ್ತಾರೆ. ಅವನ ಯೋಗಕ್ಷೇಮನೇ ವಿಚಾರ ಮಾಡೋದಿಲ್ಲ. ಯಾರಿಗೆ ಬೆಳೆ ಬಂದತೆ, ಯಾರಿಗೆ ಬೆಳೆ ಬರಲ್ಲ, ಅವನ ಕಷ್ಟ ಸುಖಗಳೇನು, ಸಾಲ ಸೂಲಗಳೇನು, ಅವನ ಆದಾಯಗಳೇನು, ಏನು ನಥಿಂಗ್, ಯಾರೂ ವಿಚಾರ ಮಾಡೋದಿಲ್ಲ. ಬಾಯಲ್ಲಿ ಹೇಳ್ತಾರಷ್ಟೇ, ಬಾಯಲ್ಲಿ ಸಾಕಷ್ಟು ಹೇಳ್ತಾರೆ. ಆದರೆ ಅವನ ಯೋಗಕ್ಷೇಮವನ್ನು ಯಾರೂ ವಿಚಾರ ಮಾಡೋದಿಲ್ಲ. ಈಗ ನನ್ನ ಕವನ ದುಡಿಮೆಯೇ ಸಾಕ್ಷಾತ್ಕಾರ. ದುಡಿಮೆಯೇ ಸಾಕ್ಷಾತ್ಕಾರ. ದುಡಿಮೆಗಾಗಿ ತನ್ನ ಬದುಕ ಮೀಸಲಿಟ್ಟ ರೈತನು. ದುಡಿಮೆ ಬಿಟ್ಟರೆ ಪಾಪ ಅವನಿಗೇನು ಗೊತ್ತಿಲ್ಲ. ತನ್ನ ಹೊಲದಲ್ಲಿ ಉಳುಮೆ ಮಾಡುವುದನ್ನು ಬಿಟ್ಟರೆ ಆತಗೇನು ಗೊತ್ತಿಲ್ಲ. ದುಡಿಮೆಗಾಗಿ ತನ್ನ ಬದುಕ ಮೀಸಲಿಟ್ಟ ರೈತನು ನಾಡ ಜನರಿಗಾಗಿ ಅವನು ಅನ್ನ ಕೊಟ್ಟನು. ಅವನು ಬೆಳೆದಂಥ ರೇಟಿಗೆ ಕೊಂಡುಕೊಂಡು ಮಧ್ಯವರ್ತಿಗಳ ಕಾಟದಿಂದ ಅವನಿಗೆ ಲಾಸ್ ಮಾಡಿ ಆ ಅನ್ನನ ಯಾರಾದರೂ ಊಟ ಮಾಡ್ತಾರೆ ಬಿಡಿ, ಅದೇನು ಇದಾಗಲ್ಲ, ಅನ್ನ ಕೊಟ್ಟನು. ಎತ್ತು ಎಮ್ಮೆ ಕಟ್ಟಿ ಉಳುಮೆ ಮಾಡಿ ಬೆಳೆಯೇ ಬೆಳೆಯುತ್ತಾ ಹಾಲನ್ನು ನೀಡುತ್ತಾ ಎಮ್ಮೆಗಳು ಹಸುಗಳು ಇವುಗಳನ್ನೆಲ್ಲವನ್ನು ಸಾಕಿ ಅಮೃತವನ್ನು ಕೊಡ್ತಾನೆ, ಅನ್ನವನ್ನು ಕೊಡ್ತಾನೆ, ಬೆಳೆಗಳನ್ನು ಬೆಳೀತಾನೆ, ಕಾಳನ್ನು ಮಾರಾಟ ಮಾಡ್ತಾನೆ. ಸಾಕಿ ಸಲುವಿ ರೈತ ಭಾರತದ ಬೆನ್ನೆಲುಬು. ಮಾತಿ ಮಾತ್ರ ಎಲ್ಲವೂ ಅವನಿಂದಲೇ ಆಗುತ್ತದೆ, ಆದರೆ ಅವನ ಲೆಕ್ಕಕ್ಕಿರೋದಿಲ್ಲ. ರೈತ ಭಾರತದ ಬೆನ್ನೆಲುಬು ಒಂದು ಸೂಕ್ತಿ ಮಾತ್ರ ಇರುತ್ತೆ ಅಷ್ಟೇ. ಇಂದಿನಿಂದ ನಡೆದು ಬಂದ ಬೇಸಾಯವು ಮರೆತು ಬಿಟ್ಟ, ಆಧುನಿಕ ಯಂತ್ರಗಳಿಗೆ ಮನಸೋತು ಬಿಟ್ಟ, ಎತ್ತು ಎಮ್ಮೆ ಹಸುಗಳನ್ನು ಎಲ್ಲವನ್ನೂ ಮಾರಿಬಿಟ್ಟ, ರಾಸಾಯನಿಕ ಗೊಬ್ಬರಕ್ಕೆ ಮನಸೋತು ಬಿಟ್ಟ. ಏನು ಮಾಡ್ತಾನೆ ಅವನಾದರೆ? ಏನು ಮಾಡ್ತಾನೆ? ಏನೋ 4 ಬೆಳೆ ಬರಲಿ, ಬೆಳೆ ಚೆನ್ನಾಗಿ ಬರಲಿ ಅಂತಂತೇಳಿ ಅವನು ಎಲ್ಲವನ್ನು ಮಾಡ್ತಾನೆ. ಇವನ್ನೆಲ್ಲ ಅವನು ಯಾಕೆ ಬದಿಗೊತ್ತಿದ? ಸರ್ಕಾರ ಮಾಡಿರ್ತಾನೆ. ಆಧುನಿಕ ಬೇಸಾಯ ಅಂತ ಮಾಡಿದರು, ಏನೇನೋ ವಸ್ತುಗಳು ಕೊಟ್ಟರು, ಟ್ರ್ಯಾಕ್ಟ್ರಿ ಕೊಟ್ಟರು, ಆ ಸಾಮಾನು ಕೊಟ್ಟರು. ಇದು ಮತ್ತು ಅನಿವಾರ್ಯ ಪರಿಸ್ಥಿತಿ, ಕಾಲಕ್ಕೆ ತಕ್ಕಂತೆ ಅವನು ಹೊಂದಿಕೆಬೇಕಲ್ಲ. ಮಾಡಿದ ಅದನ್ನು. ಸಾಲ ಸೂಲ ಕೆದರಿ ಬದುಕು ಬರಡು ಮಾಡಿಕೊಂಡ, ತನ್ನ ಪ್ರಾಣವನ್ನೇ ಕಳೆದುಕೊಂಡ ನಮ್ಮ ರೈತನು. ಆ ಮಳೆ ಬಿದ್ದ ಕ್ಷಣಕ್ಕೆ ಆ ಬೆಳೆಗಳಿಗೆ ಆ ಬೀಜ ಬಿತ್ತೋದಕ್ಕೋಸ್ಕರವಾಗಿ ಗೊಬ್ಬರಕ್ಕಂತೆ ಅದಕ್ಕಂತೆ ಇದಕ್ಕಂತೆ ಎಲ್ಲ ಸಾಲ ಸೂಲ ಮಾಡಿ ಬ್ಯಾಂಕಿನಾಗೆ ಅದಕ್ಕೆ ಬಡ್ಡಿ ಬೆಳೆದು ಬಡ್ಡಿ ದುಪ್ಪಟ್ಟಾಗಿ 3 ಪಟ್ಟಾಗಿ 4 ಪಟ್ಟಾಗಿ ಅವನ ದಿವಾಳಿ ಎದ್ದು ಬ್ಯಾಂಕ್ನವರು ನೋಟಿಸ್ ಕಳಿಸಿ ಅವನ್ನ ಆ ಬೆಳೆನೂ ಇಲ್ಲ, ಬೆಳೆನೂ ಇಲ್ಲ, ಮಳೆನೂ ಇಲ್ಲ ಅಂಥ ಪರಿಸ್ಥಿತಿ ಕಾಲದಲ್ಲಿ ಅವನು ಪ್ರಾಣವನ್ನೇ ಕಳೆದುಕೊಳ್ಳೋಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ಓಟಿಗಾಗಿ ನೋಟಿಗಾಗಿ ಸರ್ಕಾರದ ಸಾಲ ಮನ್ನಾಕ್ಕೆ ರಾಜಕಾರಣಿ ಕೈಗೊಂಬೆ ಆಗಿಬಿಟ್ಟನು. ಈ ಸಾಲ ಮನ್ನಾ ಎಲ್ಲೋ ಒಂಚೂರು ಸಾಲ ಮನ್ನಾ ಮಾಡೋದು, ರೈತರಿಗೆ ಆಶ್ವಾಸನೆ ಕೊಡೋದು. ಅವನೇನು ಮಾಡಿಬಿಟ್ಟ, ಈ ಸಾಲ ಮನ್ನಾ ಆಗುತ್ತಂತ ಮಾಡ್ತಾ 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 ಸಾಲನ ಜಾಸ್ತಿ ಗಗನಕ್ಕೆ ಏರಿಸ್ಕೊಂಬಿಟ್ಟ. ಆ ವಾಸ್ಗೋಸ್ಕರ ಇವತ್ತಲ್ಲ ನಾಳೆ ಸಾಲ ಮನ್ನಾ ಆಗುತ್ತೆ, ಸರ್ಕಾರ ಬರ್ತವೆ, ಸರ್ಕಾರ ಹೋಗ್ತವೆ. ಯಾರು ತಾನೇ ಮನ್ನಾ ಮಾಡ್ತಾರೆ? ಮಾಡೋದಿಲ್ಲ. ಎಲ್ಲ ಸರ್ಕಾರಕ್ಕೆ ಗುಲಾಮನಾಗಿ
ರಾಜಕಾರಣಿಗಳ ಕೈಗೊಂಬೆಯಾಗಿ ಓಟಿನ ಬ್ಯಾಂಕ್ ಆಗಿ ಎಲ್ಲವನ್ನು ದಿವಾಳಿ ಮಾಡಿಕೊಂಡು ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು? ಭಾರತದ ಬೆನ್ನೆಲುಬು ಎಂದು ಕೂಗಿ ಹೇಳುವ ಗಾಂಧಿ ತಾತನ ಶಾಂತಿ ಮಂತ್ರ ಮುರಿದು ಹೋಯಿತು. ಅದು ಲೆಕ್ಕಕ್ಕೆ ಮಾತ್ರ ಅಷ್ಟೇ. ಅದು ಏಕೆಂತಂತಂದರೆ ಭಾರತದ ಬೆನ್ನೆಲುಬು ಅಂತಂತೇಳೇ ಮೂಲೆ ಗುಂಪು ಮಾಡಿಬಿಟ್ರು ಅವನು. ಆ ಸ್ಲೋಗನ್ ಕೂಗಿ ರೈತನ ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾ ಸ್ವಲ್ಪ ಎಲ್ಲೋ ಸ್ವಲ್ಪ ಸಾಲವನ್ನು ಮನ್ನಾ ಮಾಡ್ತಾ ಅವನನ್ನು ಮೂಲೆ ಗುಂಪು ಮಾಡಿಬಿಟ್ರು. ಸ್ವಾಭಿಮಾನದ ಕಟ್ಟೆ ಒಡೆದು ಮಾನವೀಯ ಮೌಲ್ಯ ತುಳಿದು ಅಮಾಯಕ ಜೀವಗಳ ಸತ್ತು ಹೋದವು, ಮರಣ ಹೊಂದಿದವು. ಹ್ಯಾಂಗ್ ಮಾಡ್ಕೊಂಡ್ರು? ಅನೇಕ ವಿಧದಿಂದ ತನ್ನ ಪ್ರಾಣವನ್ನು ಅವರು ಕಳ್ಕೊಂಡ್ರು ರೈತರು. ಆದರೆ ಏನು ಉಪಯೋಗ ಆಗಲಿಲ್ಲ. ನಾವು ಹೇಳ್ತಾಯಿದ್ದೀವಿ, ಸಾಯಬೇಡ್ರಿ, ಸೋಲ್ಬೇಡ್ರಿ ನನ್ನೀ ರೈತರೇ. ಇವು ನಾವು ಹೇಳುವ ಆಶ್ವಾಸನೆಗಳು, ದೊಡ್ಡರಿ ಇರುವ ಆಶ್ವಾಸನೆಗಳು, ಅಭಿಮಾನಿಗಳು ಹೇಳುವ ಆಶ್ವಾಸನೆಗಳು. ಸಾಯಬೇಡಿ ರೈತರೇ, ಸೋಲ್ಬೇಡಿ ರೈತರೇ, ನನ್ನೀ ರೈತರೇ, ಹೆದರಬೇಡಿ, ನಾವದೀವಿ. ಏನಕ್ಕೆ ಅದರೆ? ನಿರಾಶೆ ಹತಾಶೆ ನುಂಗಿ ಮೇಲೆ ಕೇಳಿ ಎಷ್ಟು ಅಂತ ಹೇಳ್ತಾರೆ ಅವರು. ಹೇಳೋರಿಗೇನು ಬಂದಿರೋದೇನೈತಿ? ನಿರಾಶೆ ಹತಾಶೆ ನುಂಗಿ ಮೇಲೆ ಕೇಳಿ ಅಷ್ಟೇ ಹೇಳೋದು. ಯಾರು ಕೈ ಹಿಡಿಯಲ್ಲ, ಯಾರೂ ಸಾಲ ತೀರ್ಸಕ್ಕೆ ಹೋಗಲ್ಲ ಅವ್ರದ್ದು. ಹೇಳಕ್ಕೆ ಬಂದಿರೋದೇನೈತಿ? ನಾವೆಲ್ಲ ಭುಜ ಸಪ್ರಿಸಿ ನಾವು ಓದೀವಿ ನಿಮಗೆ ಅಂತಂತೇಳಿ ಹೇಳೋಕ್ಕೆ ಎಲ್ಲರಿಗೂ ಸಾಧ್ಯ ಉಂಟು. ಅದನ್ನು ಅವರ ಆಶೋತ್ತರಗಳನ್ನು ಈಡೇರಿಸರು ಯಾರು? ಮೇಲೆ ಕೇಳ್ರಿ, ಹೊರಳಿ ಮರಳಿ ಮತ್ತೆ ಬನ್ನಿ ಅನ್ನೋದಾದರೆ ಏನಕ್ಕೆ ಬರ್ತಾರೆ? ಹೊರಳಿ ಮರಳಿ ಮತ್ತೆ ಬರ್ಬೇಕಂತ. ಹೊರಳಿ ಮರಳಿ ಮತ್ತೆ ಬನ್ನಿ ಅನ್ನೋದಾದರೆ ಬೆಳೆದ್ರಿ ಕೊಡ್ರಿ. ಯಾವನನ್ನ ಮಧ್ಯವರ್ತಿ ಬರ್ತಾನೆ, 3 ಕಾಸಿಗೆ ತಗೊಂಡು ಹೋಗ್ತಾನೆ, ಅದನ್ನು ಕೊಂಟು ಡಬಲ್ ಮಾರ್ಕೊಂತಾನೆ. ಆ ಸರ್ಕಾರ ಗಮನ ಹರಿಸಂಗಿಲ್ಲ, ಅವನು ತಪ್ಪಂಗಿಲ್ಲ, ಈ ಮಧ್ಯವರ್ತಿಗಳ ಕಾಟ ತಪ್ಪಿಸಂಗಿಲ್ಲ. ಎಲ್ಲೆಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ಕೃಷಿ ಉತ್ಪನ್ನಗಳ ಇಲಾಖೆಯಲ್ಲಿ ಅಂತಂತೇಳಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೋಟಿ ಖರ್ಚು ಮಾಡಿ. ಅದೇನು ಇವತ್ತಿಗೂ ಏನು ಉಪಯೋಗ ಇಲ್ಲ. ಎಲ್ಲಿಗೆ ತಗೊಂಡು ಹೋಗ್ತಾರೆ ಅವರು? ಒಂದು ಮಾರುಕಟ್ಟೆ ಇದ್ರೆ ತಾನೇ ತಗೊಂಡು ಹೋಗೋದು. ಅದನ್ನು ಯಾರು ಮಾಡಬೇಕು? ಅದನ್ನು ಹೊರಳಿ ಮರಳಿ ಮತ್ತೆ ಬನ್ನಿ ಅನ್ನದಾತರೆ ನೆಲದ ಜಲದ ರಕ್ಷಣೆಯು ನಿಮ್ಮದೇ ಎಲ್ಲ ಪ್ರತಿಯೊಂದಕ್ಕೂ ಇವರೇ ಬೇಕು. ನೀರು ಬಿಡದಿದ್ರೂ ಇವ್ರನ್ನೇ ಕೂಗ್ತಾರೆ. ಇನ್ನೊಂದು ಗಲಾಟೆ ಆದರೂ ರೈತರನ್ನ ಎಳ್ಕೊಂತಾರೆ. ಜಲ ನಿಮ್ಮದೇ, ನೆಲ ನಿಮ್ಮದೇ, ಅದನ್ನು ರಕ್ಷಣೆ ಮಾಡಿ. ಅವ್ರೇನು ರಕ್ಷಣೆ ಮಾಡ್ತಾರೆ ಪಾಪ? ಅವನ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರಿಗೋಸ್ಕರ ಬದುಕ್ತಾನೆ ನಾವು? ದುಡಿಮೆ ಒಂದೇ ಜೀವನದ ಗುರಿಯು ಮಂತ್ರವಾಗಲಿ, ರಾಸಾಯನಿಕ ರಕ್ಕಸನಿಗೆ ಧಿಕ್ಕಾರ ತಂತ್ರವಾಗಲಿ. ಏನು ಮಾಡ್ತೀಯ? ತಂದು ಬಿಟ್ಬಿಟ್ಟಿದಾರಲ್ಲ ನೀವು. ಗೊಬ್ಬರ ಹೋಯ್ತು, ಮಣ್ಣಿನ ಗೊಬ್ಬರ ಹೋಯ್ತು, ಸಗಣಿ ಗೊಬ್ಬರ ಹೋಯ್ತು, ಲೋಡ್ಗಟ್ಟಲೆ ತಂದು ಇಳಿಸ್ಬಿಡ್ತಾರೆ ಆ ಕಮಿಷನಿಗೆ ಗೊಬ್ಬರಗಳ್ನ. ಅವು ಅನಿವಾರ್ಯ ಪರಿಸ್ಥಿತಿ ತಗೊಳ್ಳೇಬೇಕಾಗಿರ್ತದೆ, ತಗೊಳ್ತಾರೆ ಸಾಲ ಸೂಲ ಮಾಡಿ. ಏನಿದು ಘೋಷಣೆ ಏನು, ಮಂತ್ರ ಏನು, ಆಶ್ವಾಸನೆಗಳೇನು? ಯಾರು ಮಾಡಬೇಕು ಅದನ್ನು? ಇವೆಲ್ಲ ಬಿಟ್ಟು ಸರ್ಕಾರದರು ಅವ್ರನ್ನ ಕೈ ಹಿಡಿಬೇಕು, ಒಂದು ಬೆಂಬಲ ಬೆಲೆ ಸೂಚನೆ ಮಾಡಬೇಕು, ನಿಗದಿತ ಬೆಲೆಗೆ ಕಟ್ಟಬೇಕು, ಮಧ್ಯವರ್ತಿಗಳ ಕಾಟ ತಪ್ಪಿಸ್ಬೇಕು. ಈಗ ಆಗಿರುವ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗಳನ್ನು ಚಾಲನೆಗೊಳಿಸಬೇಕು. ಎಷ್ಟೋ ಮಾರುಕಟ್ಟೆಗಳು ಹಾಳು ಬಿದ್ದೋಗಿದ್ದಾವೆ, ಅದನ್ನು ಚಾಲನೆ ಕೊಡೋರು ಯಾರೂ ಇಲ್ಲ. ಈಗ ಆಗ್ಬಿಟ್ಟು ಇದಕ್ಕೆ ರಾಜಕಾರಣಿಗಳು ಗಮನ ಹರಿಸ್ಬೇಕು, ಅವ್ರನ್ನ ಕಡೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ಈ ಒಂದು ಕವನವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.